ಮುತ್ತಜ್ಜ ಮೂಲಜ್ಜರೆಲ್ಲರೂ ನಿನ್ನೊಡವತರಿಸಿ ಮುಂದಿನ್ನು ಜನಿಸಲಿಹ. ನಿನ್ನ ಮಗ ಮರಿಮೊಮ್ಮರೊಳು ಜೀವಿಪ್ಪರನ್ವಯ ಚಿರಂಜೀವಿ ಮಂಕುತಿಮ್ಮ. ಈ ಜೀನ್ಸ್ ಅಂತಾರಲ್ಲ, ಅಂದರೆ ಈ ವಂಶವಾಹಿನಿಯ ಒಂದು ಸಿದ್ಧಾಂತದ ಪ್ರಕಾರ ಈ ನಮ್ಮ ತಂದೆ ಅಥವಾ ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ ಏನಿದ್ದಾರೆ ಅವರಲ್ಲಿದ್ದ ಗುಣಗಳೆಲ್ಲ ಒಬ್ಬರಿಂದ ಒಬ್ಬರಿಗೆ ಕೆಳಗೆ ಇಳಿತಾ ಬರುತ್ತೆ. ಉದಾಹರಣೆಗೆ ಈಗ ನನ್ನ ಒಂದಿಷ್ಟು ಗುಣಗಳು ನನ್ನ ತಂದೆ, ನನ್ನ ಅಜ್ಜ, ಮುತ್ತಜ್ಜ ಅಥವಾ ನನ್ನ ತಾಯಿ, ಅಜ್ಜಿ, ಮುತ್ತಜ್ಜಿ ಇವರುಗಳಿಂದ ಒಂದಿಷ್ಟು ಡಿಪೆಂಡ್ ಆಗಿದೆ ಅಂತ, ಅದರಿಂದ ಒಂದಿಷ್ಟು ರೂಪುಗೊಂಡಿದೆ ಅಂತ ಹೇಳ್ಬೋದು. ಇದನ್ನೇ ವಂಶವಾಹಿನಿ ಸಿದ್ಧಾಂತ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಗುಂಡಪ್ಪನವ್ರು ಹೇಳ್ತಾರೆ. ಅಂದರೆ ಈ ರೀತಿ ಈ ಒಂದಿಷ್ಟು ಗುಣಗಳು ಹಿಂದಿಂದ ಇವತ್ತಿನವರೆಗೂ, ಇವತ್ತಿನಿಂದ ಮುಂದಿನ ಒಂದು ಏನು ಪೀಳಿಗೆಗೆ ಹೋಗುತ್ತೆ. ಈ ರೀತಿ ಹೋಗ್ತಾ ಹೋಗ್ತಾ ಇವರೆಲ್ಲ ಒಂದು ರೀತಿ ಹಿಂದಿನಿಂದ ಇಂದಿನವರೆಗೂ, ಇಂದಿನಿಂದ ಮುಂದಿನವರೆಗೂ ಚಿರಂಜೀವಿಯಾಗಿದ್ದಾರೆ. ಅಂದರೆ ಈ ರೀತಿಯ ಗುಣಗಳ ಮೂಲಕ ಇನ್ನೂ ಚಿರಂಜೀವಿಯಾಗಿ ಬದುಕಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಗುಣಗಳು ಅಂದ ತಕ್ಷಣ ಒಂದಿಷ್ಟು ಯೋಚನೆಗಳು ಕೂಡ ಬರುತ್ತೆ, ಅಥವಾ ಆ ಯೋಚನೆಯಿಂದ ಮುಂದೆ ಒಂದಿಷ್ಟು ಕಾರ್ಯಗಳು ಕೂಡ ಆಗುತ್ತೆ. ಅದರಿಂದ ಈ ರೀತಿಯಾಗಿ ಒಂದು ಚಿರಂಜೀವಿಯಾಗಿ ಉಳಿದಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ನಮಸ್ಕಾರಗಳು.